ಹಲೋ ಗೈಸ್, ದಿನೇಶ್ ಕಾರ್ತಿಕ್ ಬಾರಿಸಿದರು ಐಪಿಎಲ್ನ ಅತಿ ಉದ್ದದ ಸಿಕ್ಸರ್. ಇನ್ನು RCB ವರ್ಸಸ್ SRH ಪಂದ್ಯ ಇದೀಗ ಮುಕ್ತಾಯವಾಗಿದೆ. ಇನ್ನು SRH ತಂಡ 1/25 ರನ್ಸ್ ಅಂತ ಹೇಳ್ಬೋದು. ಮೊದಲಿಗೆ ಬ್ಯಾಟ್ ಮಾಡಿ SRH ತಂಡ 3 ವಿಕೆಟ್ ಕಳೆದುಕೊಂಡು 287 ರನ್ ಹೊಡೆದಿತ್ತು. RCB ತಂಡ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 262 ರನ್ ಹೊಡೆದಿದೆ. ಬಟ್ RCB ಒಂದು ಒಳ್ಳೆಯ ಫೈಟ್ ಕೊಡಿತು. ಬಟ್ ಇದೀಗ ಈ ಒಂದು ಪಂದ್ಯದಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ಅವರು ಅಬ್ಬರ ಬ್ಯಾಟಿಂಗ್ ಅಂತ ಹೇಳ್ಬೋದು. SRH ಏನಪ್ಪ ಅಂದರೆ ಟ್ರಾವಿಸ್ ಹೆಡ್ ಅವರು 106 ಹೊಡೆದರೆ ಹೆನ್ರಿ ಕ್ಲಾಸನ್ 67, ಇನ್ನು ಅಬ್ದುಲ್ ಸಮದ್ ಕೊನೆಯಲ್ಲಿ ಅಜೇಯರಾಗಿ 37 ರನ್ ಹೊಡೆದರು. RCB ತಂಡದ ಪರ ಲುಕಿ ಫರ್ಗೂಸನ್ 52 ರನ್ಗೆ 2 ವಿಕೆಟ್ ಪಡೆದರೆ ಕ್ರಿಸ್ ಟೋಪ್ಲಿ 1, ಇನ್ನು ಮಹಿಪಾಲ್ ಅವರು ಕೂಡ 18 ರನ್ ಕೊಟ್ಟರು, ಯಾವುದೋ ವಿಕೆಟ್ ಪಡೆಯಲಿಲ್ಲ. ಇನ್ನು ಈ ಗುರಿ ಬೆನ್ನತ್ತಿದ RCB ತಂಡ ಅದ್ಭುತ ಆರಂಭ ಪಡೆಯಿತು. ಇನ್ನು ನೋಡ್ಬೋದು, ದಿನೇಶ್ ಕಾರ್ತಿಕ್ 83 ರನ್ ಹೊಡೆದರೆ ಡುಪ್ಲೆಸಿ 62, ವಿರಾಟ್ ಕೊಹ್ಲಿ 42 ರನ್ ಹೊಡೆದರು. ಇನ್ನು ಅದೇ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ನಟರಾಜನ್ ಅವರ ಒಂದು ಓವರ್ನಲ್ಲಿ ಈಗ ನಮ್ಮ ದಿನೇಶ್ ಕಾರ್ತಿಕ್ ಅವರು IPLನ ಅತಿ ಉದ್ದದ ಲಾಂಗೆಸ್ಟ್ 6 ಬಾರಿಸಿದ್ದಾರೆ. ಎಷ್ಟಪ್ಪ ಅಂದರೆ 108 ಮೀಟರ್ ಇಲ್ಲಿ ಬಾರಿಸಿದರು. ಅಂದರೆ ಇದೇ ಪಂದ್ಯದಲ್ಲಿ ಹೆನ್ರಿ ಕ್ಲಾಸನ್ ಅವರು ನಮ್ಮ ವಿರುದ್ಧ 106 ಮೀಟರ್ ಬಾರಿಸಿದರು. ಬಟ್ ವೆಂಕಟೇಶ್ ಅಯ್ಯರ್ KKR ತಂಡದ ಆಟಗಾರ RCB ವಿರುದ್ಧ 106 ಮೀಟರ್ 6 ಹೊಡೆದರು. ನಿಕೋಲಸ್ ಪುರನ್ ಕೂಡ RCB ವಿರುದ್ಧ 106 ಮೀಟರ್ ಹೊಡೆದರೆ, ಇನ್ನು MI ತಂಡದ ಆಟಗಾರ ಇಶಾನ್ ಕಿಶನ್ SRH ವಿರುದ್ಧ 103 ಮೀಟರ್ 6 ಹೊಡೆದರು. ಬಟ್ ಇದೀಗ ದಿನೇಶ್ ಕಾರ್ತಿಕ್ ಅವರು SRH ತಂಡದ ವಿರುದ್ಧ 108 ಮೀಟರ್ 6 ಬಾರಿಸುವ ಮೂಲಕ ಇದು ಲಾಂಗೆಸ್ಟ್ 6 ಆಗಿದೆ. ಅಂದರೆ ಈ ಒಂದು IPLನಲ್ಲಿ ಇದು ಅತಿ ಉದ್ದದ 6 ಅಂತ ಹೇಳ್ಬೋದು.